ಎಲ್ಲರೂ ಬಂದು ಇಲ್ಲಿ ಯೋಗ ಮಾಡಿಬಿಟ್ಟು ಹೋದ್ರು. ಬನ್ನಿ ಬನ್ನಿ, ನಿಮ್ಗೂ ಯೋಗ ಮಾಡಿಸ್ತೀನಿ. ಬೇಗ ಬನ್ನಿ, ಇವತ್ತು ಯೋಗ ದಿನಾಚರಣೆ. ಇಲ್ಲಾಂದರೆ ಮೋದಿ ಕೋಪ ಬಂದ್ಬಿಡುತ್ತೆ. ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಶುರುವಾಗ್ಬಿಟ್ಟಿರ್ತಾರೆ. ನಾನು 6 ಗಂಟೆಯಲ್ಲೆಲ್ಲ ನೋಡಿದ್ದೀನಿ ಯೋಗ ದಿನಾಚರಣೆ ದಿವಸ. I remember going with the Congress leadership. ನಾವು ಒಳಗಡೆ ಹೋಗಬೇಕು ಅಂದರೆ ಪರ್ಮಿಷನ್ ಬೇಕಾಗುತ್ತೆ. ಸುಮ್ಮನೆ ಎಲ್ಲ ಒಳಗಡೆ ಬಿಡೋದಿಲ್ಲ. ಯಾರಾದರೂ ವಿಡಿಯೋನ ನೋಡಿಕೊಂಡು ಬಂದುಬಿಟ್ಟಿರಾ? ಬರೀ ಇಂಥದೆಯ. ಎಲ್ಲ ಯೋಗ ಮ್ಯಾಟ್ಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಶರ್ಟುಗಳು. ಇದು ವಿಕಾಸ್ ಅವರು. ವಿಧಾನಸೌಧ ವಿಕಾಸ್ ಸೌಧ ಸಿಸ್ಟರ್ಸ್ ಅವಳಿ ಜವಳಿ. ವಿಕಾಸ್ ಸೌಧನ ಕಟ್ಟಿದ್ದು ಎಸ್.ಎಂ. ಕೃಷ್ಣ. ಬೇರೆ ಬೇರೆ ಕಡೆಯಿಂದ ಕರ್ಕೊಂಬಂದು ಇಲ್ಲಿ ಯೋಗ ಮಾಡಿಸ್ತಾರೆ. ಈ ಬಸ್ಗಳನ್ನೆಲ್ಲ ಬುಕ್ ಮಾಡಿಕೊಂಡು ಬರ್ತಾರೆ. ನಮ್ಮಂತ ಸ್ಮಾರ್ಟ್ ಆಗಿರೋ ಬಸ್ ಹತ್ತಂಗಿಲ್ವಾ? ಇದು ಹೆಂಗಸರು ಬಸ್ಸು. ಇದು ಮೆಟ್ರೋ ಸ್ಟೇಷನ್ನು. ವಿಧಾನಸೌಧ ಮುಂದುಗಡೆನೇ ಬರುತ್ತೆ. ಮಕ್ಕಳೇ, ನಾನು ಬಿಸಿಲಲ್ಲಿ ಇದ್ದು ಈ ಕಲರ್ ಆಗಿದ್ದೀನಿ. ಏನು ಚಿಲ್ಡ್ರನ್ಸ್ ಡೇ ಇದೆ, ಸರಿ ಹೋಗ್ತೀನಿ. ಬೆಳಗ್ಗೆ ಬೇಗ ಬಂದಿದ್ದೀರಾ, ಯೋಗ ಮಾಡ್ಕೊಂಡು ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ. ಫೋಟೋಗ್ರಾಫರ್ಸು ಅಲ್ಲೇ ಇರ್ತಾರೆ. ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಅಲ್ಲಿ ಶೀಟ್ ಮನೆ ಇದೆ ಅಲ್ವಾ, ವೈಟ್ ಕಲರ್ದು. ಈ ಬಿಲ್ಡಿಂಗ್ ಆದಮೇಲೆ ಅಲ್ಲಿ ಅದು ಆ ಮನೆಯವರು ಇನ್ವಿಟೇಷನ್ ಕಾರ್ಡ್ ಎತ್ಕೊಂಡ್ಬಂದಿದ್ರು. ಈಗ ಇನ್ವಿಟೇಷನ್ ಕಾರ್ಡ್ ಎತ್ಕೊಂಡ್ಬಂದಿದ್ರು ಅಲ್ಲಿಗೆ. ನಾನು ಮೇಲೆ ಬಟ್ಟೆ ಒಣಗಾಕಿದ್ದೆ. ಬಟ್ಟೆ ಎತ್ಕೊಂಬರೋದಕ್ಕೆ ಅಂತ ಹೋಗಿ ಎತ್ಕೊಂಬರ್ತಾ ಇದ್ದೆ. ಅವ್ರ ಮಗಳು ಅಲ್ಲೆಲ್ಲ ಕೊಟ್ಬಿಟ್ಟು ಬಂದಳು. ಅಲ್ಲಿ ನನ್ನ ಮಗ ಇದ್ದಾನೆ ನೋಡಿ, ಅಲ್ಲಿ ನನ್ನ ಮಗ ನಿಂತಿದ್ದಾರೆ, ಪಿಂಕ್ ಕಲರ್. ಅವರು ಆಟ ಆಡ್ತಾ ಇದ್ದರು. ನಾನು ಬಟ್ಟೆ ಎತ್ಕೊಂಡು ಇಳಿತಾ ಇದ್ದೆ ಸ್ಟೆಪ್ಸು. ಅವ್ರ ಮಗಳು ಬಂದು ನನ್ನ ಮಗನ, అజయ్ మీ మమ్మీ లేదా మీ మమ్మీ యాడపాయ కార్డ్ ఇయ్యాలా, యాడుంది అంటారు. వాళ్ళకి ఇచ్చేసి వస్తాము ఉండు అనేసి ಅವರು ಹೋದರು. ಅವ್ರ ಮನೆಗೆ ಕೆಳಗಡೆ ಅವ್ರ ಮನೆಗೆ ಹೋದರು. ಯಾರು ಮನೆಗೆ ಕಾರ್ಡ್ ಎತ್ಕೊಂಡು ಹೋದರು, ಕೊಟ್ಟರು. ನಮ್ಮ ಮನೆಗೆ ಬರಲಿಲ್ಲ. ಹಂಗೆ ಆಟೋ ಹತ್ತಿ ನೀ ಹೇಳಿದ್ರೋ ಗೊತ್ತಿಲ್ಲ, ಆಟೋ ಹತ್ತಿ ವಾಪಸ್ಸು ಹೋಗ್ಬಿಟ್ರು.
ಯಾರು ಕಾರ್ಡ್ ಎತ್ಕೊಂಡು ಬಂದ್ರೂ ನಮ್ಮ ಮನೆಗೆ ಕಾರ್ಡೇ ಕೊಡೋಲ್ಲ, ಬರ್ತಾರೆ. ಅದೇ ಇವ್ರ ಮನೆಗೆ ಫಸ್ಟು ಕೆಳಗಡೆ ಇದೆ, ಫಸ್ಟ್ ಫ್ಲೋರಲ್ಲಿ ಇದೆ. ಇವ್ರ ಮನೆಗೆ ಕೊಟ್ಬಿಟ್ಟು ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದು, ನಮ್ಮ ಮನೆಗೆ ಕೊಡಬೇಕು. ಅಲ್ಲಿಗೆ ಹೋಗ್ತಾರೆ ಫಸ್ಟು. ಯಾರು ಬಂದರೂ ಅಷ್ಟೇ, ಈ ಊರವರು ಯಾರು ಬಂದರೂ ನಮ್ಮ ಮನೆಗೆ ಬರೋಲ್ಲ. ತುಂಬ ಜನ ನಾನು ಹೊರಗಡೆಗೆ ಹೋದಾಗ ನನಗೆ ಹೇಳ್ತಾರೆ, ಇವ್ರ ಮದುವೆ ಆಯಿತು ಯಾಕೆ ಬರಲಿಲ್ಲ, ಅವ್ರ ಮದುವೆ ಆಯಿತು ಯಾಕೆ ಬರಲಿಲ್ಲ, ಅವ್ರು ನಿಮಗೆ ಕ್ಲೋಸ್ ಅಲ್ವಾ ಯಾಕೆ ಬರಲಿಲ್ಲ ಅಂತ ನನ್ನನ್ನು ಕೇಳ್ತಾರೆ. ಆವಾಗ ನನಗೆ ಗೊತ್ತಾಗೋದು, ಓ ಇವ್ರ ಮದುವೆ ಆಯಿತಾ ಅಂತ. ಇವಾಗ ನೋಡಿದ್ರೆ ಹಿಂಗೆ ನಮ್ಮ ಕಡೆಯವ್ರು ಯಾರಾದರೂ ಬರಲಿ, ಅವ್ರ ಮನೆಗೆ ಕಾರ್ಡ್ ಕೊಟ್ಟುಬಿಟ್ಟು ಹೋಗ್ತಾರೆ. ಆವಾಗಲಿಂದನೂ ಅಷ್ಟೇ, ನಾವು ಸಪ್ರೇಟ್ ಇದ್ದಾಗಿಂದಲೂ ಅಷ್ಟೇ, ಅವ್ರ ಮನೆಗೆ ಬರಲಿ ಬರ್ದಿರ ಇರಲಿ ಕೊಟ್ಟುಬಿಟ್ಟು ಹೋಗ್ತೀವಿ. ನಾವು ಆ ಥರ ಮನುಷ್ಯರು. ಆಕೆ ಚಿತ್ರಾನ್ನಕ್ಕೆ ಮಾವಿನಕಾಯಿ ತುರಿಯಪ್ಪ ಅಂದ್ಕೊಟ್ರೆ 1 ಗಂಟೆಯಿಂದ ತುರಿತಾ ಇದ್ದಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅಡುಗೆ ಯಾವಾಗ ಮಾಡೋದು, ಅಡುಗೆ ಕೆಲಸ ಯಾವಾಗ ಆಗುತ್ತೋ? ಎಲ್ಲ ಕೆಲಸ ಆಯಿತು. ಇವತ್ತು ಶುಕ್ರವಾರ. ಇಲ್ಲ, ಚಿತ್ರಾನ್ನ ಮಾಡಬೇಕು. ದೇವ್ರ ಮನೆ ಕೆಲಸ ಎಲ್ಲ ಆಯಿತು. ಚಾಂಕ್ಸು ನೆನೆಸಿಕ್ಕಿದ್ದಾರೆ ನನ್ನ ಮಗ, ರಾತ್ರಿ ನೆನೆಸಿಕ್ಕಿರೋದು. ಪ್ರೋಟೀನ್ ಸಿಗುತ್ತೆ ಅಲ್ವಾ, ಅದಕ್ಕೆ ಮನೆಯಲ್ಲೇ ಮಾಡಬೇಕು. ನಾನು ಈಗ ಮನೆಯಲ್ಲೇ ಮಾಡೋದನ್ನು ಕಲ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡ್ಕೊತೀನಿ. ಮನೆಯಲ್ಲೇ ಮಾಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತೆ. ಫಸ್ಟ್ ಟೈಮ್ ನಂಗೆ ಗೊತ್ತಿರಲಿಲ್ಲ, ಇವಾಗ ಬರುತ್ತೆ, ಮಾಡ್ಕೊತೀನಿ. ಮನೇಲಿ ಮಾಡಿದ ಮನೆಯಲ್ಲೇ, ಆಚೆ ಕಡೆ ತಂದಿರೋದು ಆಚೆ ಕಡೆ. ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಡ್ರೈ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಎಣ್ಣೆ ಹಾಕ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಸಾಸಿವೆ ಸ್ವಲ್ಪ, ಕರಿಬೇವು ಸ್ವಲ್ಪ, ಇದು ಅರಿಶಿಣ, ಹೋಮ್ ಮೇಡ್ ಅರಿಶಿಣ ಪುಡಿ, ಅದಕ್ಕೆ ಅದು ಕಲರ್ ಇರುತ್ತೆ. ಇದಕ್ಕೆ ಹಾಕಿದ್ರೆ ಸೇಮ್ ಕಲರ್ ಬರುತ್ತೆ, ಬಟ್ ನೋಡಿದಾಗ ಆ ಕಲರ್ ಕಾಣಿಸುತ್ತೆ ಅಷ್ಟೇ. ತುರಿದಿರೋ ಮಾವಿನಕಾಯಿ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕಿ ಕಲಿಸ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ತಿನ್ನಲು. ಚೆನ್ನಾಗಿದೆ. ಇದು ಮಾವಿನ ಸೀಸನ್ ಆಗಿರೋದ್ರಿಂದ ಮಾವಿನ ತಿಂದು ತುಂಬ ಹೀಟ್ ಆಗಿಬಿಟ್ಟಿದೆ. ಅದಕ್ಕೆ ನೆನೆಸಿರೋ ನೀರು ನನ್ನ ಮಗನಿಗೆ ಅದನ್ನು ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಕಿವುಚಿ ಅದರಲ್ಲಿ ಇರೋ ರಸ, ಪ್ರೋಟೀನ್, ವಿಟಮಿನ್ ಎಲ್ಲ ಆಚೆಗೆ ತೆಗೆದುಬಿಟ್ಟೆ. ಯಾಕೆ ವೇಸ್ಟ್ ಮಾಡಬೇಕು ಅಂತ ಇದರಲ್ಲೂ ಮತ್ತು ಧನಿಯಾದಲ್ಲಿ ಇರೋದನ್ನು ಈ ಥರ ಮಾಡಿದ್ರೇ ಚೆನ್ನಾಗಿ ಅದರಲ್ಲಿರೋ ಸಾರಾಂಶ ಇಳಿಯೋದು. ಉರಿ ಅಂತೆ ಬಾಡಿ ಎಲ್ಲ ಉರಿ, ಅದಕ್ಕೆ ಅದನ್ನು ಹೇಳ್ತಾಳೆ ಅಂತ, ಅದನ್ನು ಹೇಳ್ತವ್ರೆ ಅಂತ ಇದೆ. ಅವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ನಮ್ಮ ಮನೆಗೆ ಬಂದು ಸೂರ್ಯವಂಶ ಮೂವಿಯಲ್ಲಿ ಮಾಡಿರೋ ಪಾಯಸನ ಕುಡಿದ್ಬಿಟ್ಟು ಹೋಗೋಣ ಅಂತ ಬಂದಿದೆ. ಇನ್ನೊಂದು ಹೊಸ ಕ್ಯಾಟು ಎಷ್ಟು ಚೆನ್ನಾಗಿದೆ, ಮುದ್ದಾಗಿ. ನಾನು ಸಿಂಹ ಏನು ಮಾಡ್ಕೊಂತೀಯ ಮಾಡ್ಕೋ ಹೋಗು, ನೀನು ನಾನೇನು ಹೆದರ್ಕೊಳ್ಳೋದಿಲ್ಲ. ನಮ್ಮ ಮನೆ ಓನರ್ ನೋಡ್ತಾ ಇದ್ದಾರೆ. ಎಲ್ಲ ಕರೀಲ ಅವ್ರನ್ನ. ಮಮ್ಮಿ ಬಾಯಿಲಿ, ಅಮ್ಮ ನೋಡು ಏನೋ ಎತ್ಕೊಂಡು ಬರಿತಾ ಇದ್ದಾರೆ ಫೋಟೋ. ಏನೋ ಬೇಗ ಓಡ್ ಬಾ ಮಮ್ಮಿ. ಏನು ವಿಷಯ ಗೊತ್ತಾ, ಇದು ಟೀ
ನಾನು ನಮ್ಗೆ ಗೊತ್ತೇ ಇರಲಿಲ್ಲ ನೀನು ಹೇಳೋವರೆಗೂ. ಆ್ಯಕ್ಚುಲಿ ಟೀ ಕಾಫಿ ಏನೂ ಕುಡಿಯೋದಿಲ್ಲ. ಚಿಕ್ಕ ವಯಸ್ಸಿಂದನೂ ನಾನು ಕುಡಿಯೋದಿಲ್ಲ. ಒಂದು ಸತಿ ಹಿಂಗೆ ನನಗೆ ತಲೆ ಭಾರ ಅಂತಾರೆ ಅಲ್ವಾ, ಕೋಲ್ಡ್ ಎಲ್ಲ ಆಗಿ ತಲೆ ತುಂಬ ನೀರು ತುಂಬ್ಕೊಂಡಂಗೆ ಆಗಿಬಿಡುತ್ತೆ. ಆ ಥರ ಆಗಿತ್ತು ಒಂದು ತಿಂಗಳ ಹಿಂದೆ ಅಂದ್ಕೊಳ್ಳಿ. ಆಮೇಲೆ ನಮ್ಮ ಮನೆ ಹತ್ರ ಮನೆ ಕೆಲಸಗಳಿಗೆ ಅಂತ ಹೋಗ್ತಾರೆ, ಅಡುಗೆ ಕೆಲಸ ಮನೆ ಕೆಲಸ ಅಂತ. ಅವರು ನಾನು ನೋಡ್ತಾ ಇದ್ದರು, ನನ್ನ ತಲೆಯೆಲ್ಲ ಇಟ್ಕೊಂಡು ಕೂತಿದ್ದೆ, ವಿಪರೀತ ನೋವ್ತಾ ಇತ್ತು, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ಏನಾಯಿತು ಅಂದರು. ಆಮೇಲೆ ಈ ಥರ ಅಂದೆ. ಆಮೇಲೆ ಇರಕ್ಕ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಟೀ ಮಾಡಿಬಿಟ್ಟು ಈ ಥರದ್ದು ಗ್ಲಾಸ್, ಇನ್ನೂ ದೊಡ್ಡ ಗ್ಲಾಸಲ್ಲೇ ತುಂಬಿಸ್ಕೊಂಬಂದು ಕೊಟ್ಬಿಟ್ಟು ಕುಡಿಯಕ್ಕ ನೋಡೋಣ ಅಂದರು. ಹೌದಾ, ನಾನು ಇದೆಲ್ಲ ಕುಡಿಯೋದಿಲ್ಲವಲ್ಲ, ನನಗೆ ಪ್ರಾಕ್ಟೀಸ್ ಇಲ್ಲ, ನನಗೊಂಥರ ಅಂತ ಮೂತಿ ಎಲ್ಲ ಒಂಥರ ಆಗ್ತಾಯಿತ್ತು. ನಾನಾಗಿದ್ರೆ ಮೂತಿ ಮೇಲೆ ಎರಡು ನೋಡೋಣ ನೀನು ಕುಡಿಯಕ್ಕ ಅಂದರು. ಕುಡ್ದು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ತಲೆಯಲ್ಲಿರೋ ಬ್ಲ್ಯಾಕೇಜಸ್ ಎಲ್ಲ ಹೋಗ್ಬಿಡ್ತು. ಆಮೇಲೆ ಇವಾಗೆಲ್ಲ ಕೋಲ್ಡು, ರೈನ್ ಸೀಸನ್ ಬೇರೆ ಅಲ್ವಾ, ಮತ್ತು ಆ ಥರನೇ ಆಗ್ತಾಯಿದೆ. ಈಗೆಲ್ಲ ಇದು ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಕೋಲ್ಡ್ ಏನಾದರೂ ಆದರೆ ಹಾಲಿಗೆ ರೆಡ್ ಲೇಬಲ್ ಹಾಕ್ಬಿಟ್ಟು ಕುಡಿಯೋದು. ಆವಾಗಲೇ ಒಂದು ಲೋಟ ಕುಡಿದೆ, ಇವಾಗ ಮಿಕ್ಕಿರೋದು ಒಂದು ಸ್ವಲ್ಪ ಇತ್ತು. ಸರಿ ಹಂಗೆ ವಿಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಕ್ಲೀನಾಗಿ ಹೋಗ್ಬಿಡುತ್ತೆ ಕೋಲ್ಡ್ ಏನಾದರೂ ಹೆಡ್ಡಲ್ಲಿ ಬ್ಲ್ಯಾಕ್ ಆಗಿದ್ರೆ, ವಾಟ್ರೆಲ್ಲ ತುಂಬ್ಕೊಂಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು. ಅದಕ್ಕೆ ಕುಡಿತಾ ಇದ್ದೀನಿ. ಸರಿ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ, ನನಗೂ ಯೂಸ್ ಆಗುತ್ತೆ, ನಾನೇನಾದರೂ ಯಾವಾಗಲಾದರೂ ಮರ್ತೋದ್ರೆ ವಿಡಿಯೋ ನೋಡಿದ್ರೆ ನೆನಪಾಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ.